ಏನ್ ಭದ್ರಮ್ಮವ್ರೆ, ಈ ಸಲನು ಎಲೆಕ್ಷನ್ಗೆ ನೀವೇ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ರಾ ಏನು? ಅದಕ್ಕೆ ತಾನೇ ನಾನು ನಿಮ್ಮನ್ನ ಕರೆಸಿರೋದು. ನೋಡಿ, ಈ ಸಲನು ಎಲೆಕ್ಷನ್ಗೆ ನಾನೇ ಗೆಲ್ಬೇಕು. ಪ್ರತಿ ಸಲನೂ ನಾನೇ ಪಂಚಾಯತಿ ಎಲೆಕ್ಷನ್ ಗೆದ್ಕೊಂಬಿಟ್ಟು ಬಂದಿದ್ದೀನಿ. ಈ ಕಿತನೂ ನಾನೇ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಜನರು ಇಚ್ಛೆ, ಜನರು ಆಸೆ. ಇಲ್ಲಿ ಗಂಟ ನಾನು ನಿಮ್ಗೂ ಪಾಲು ಗೀಲು ಎಲ್ಲ ಕೊಟ್ಕೊಂಬಿಟ್ಟು ಬಂದಿದ್ದೀನಿ. ನಿಮ್ಮಿಬ್ರಿಗೂ ಯಾ ಕಮಿಷನ್ನಾಗೂ ಏನು ಕಮ್ಮಿ ಮಾಡಿಲ್ಲ. ಅದು ನಿಮ್ಗೂ ಗೊತ್ತು. ಅದಕ್ಕೆ ನೆನೆಯ ಈ ಕಿತನೂ ನೀವು ಸಹಾಯ ಮಾಡಿದ್ರೆ ನಾನೇ ಗೆಲ್ಬೋದು. ಈ ಕಿತನು ಹೆಂಗಸ್ರು ಕೋಟ ನೆನೆಯ ಬಿದ್ದೈತೆ ನಮ್ದಕ್ಕೆ, ಲೇಡೀಸ್ ಕೋಟ ನೆನೆಯ. ಅದಕ್ಕೆ ನಾನೇನಿಯ ನಿಂತ್ಕೊಂಬಿಡನಿ ಅಂತ ಅನ್ಕೊಂಡಿವ್ನಿ. ಈ ಗಂಡಸ್ರದೇನ ಬಿದ್ದಿದ್ರೆ ನಿಮ್ಗೆ ಏನಿಯ ಹೇಳ್ತಾ ಇದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈಗ ಬಿದ್ದಿರೋದು ಹೆಂಗಸ್ರು ಕೊಟ್ಟ ತಾನೆ, ಅದಕ್ಕೆ ನಾನೇ ನಿಂತ್ಕೊಂತೀನಿ. ನೋಡಿ, ಏನಾರ ಬರಲಿ ಪಂಚಾಯತಿನ ಕಾಸು ಗೀಸು ಎಲ್ಲನೂ ಹೆಂಗೋ ನಮ್ಮ ಜನಕ್ಕೆ ಏನು ಗೊತ್ತಾಯ್ತದ? ಏನು ಗೊತ್ತಾಗಕ್ಕಿಲ್ಲ. ನಾವೇ ಎಲ್ಲ ಶೇರ್ ಮಾಡ್ಕೊಂಡು ನಾವೇ ಇದು ಮಾಡ್ಕೊತಾ ಇದೀವಿ ತಾನೇ. ನೋಡಿ, ಅವತ್ತು ರಸ್ತೆದು ಅಂತ ಬಂದಿತ್ತು. ಹೆಂಗೋ 100 ರೂಪಾಯಿಗೆ 50 ರೂಪಾಯಿ ಆಗ್ಬಿಟ್ಟು 50 ರೂಪಾಯಿ ಹೆಂಗೋ ಎತ್ತಿಕೊಂಡ್ವಿ. ನಿಮಗೂ ಪಾಲು ಕೊಟ್ಟಿದ್ದೀನಿ ತಾನೇ. ನೋಡಿ, ಯೋಚನೆ ಮಾಡಿ. ಈ ಕಿತ್ತನೂ ನಮಗೆ ನೆನೆಯ ನೀವು ಗೆಲ್ಲಿಸ್ಬೇಕು, ನಮ್ಮನ್ನೇ ನೆನೆಯ. ಭದ್ರಮ್ಮರೇ, ನಮ್ಮವ್ರಿಗೆ ಒಂದು ಸಲ ನಾನು ಇಂಥವ್ರಿಗೆ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ಆ ಓಟ್ನ ಮೀರ ಮಾತೇ ಇಲ್ಲ. ನೋಡಿ, ಎಲ್ಲ ಓಟುಗಳು ನಿಮ್ಗೆ ಏನಿಯ ಬೀಳೋದು. ಇಷ್ಟು ದಿನ ಹೆಂಗ್ ನಡೀತಿತ್ತೋ ಇನ್ನು ಮುಂದೇನು ಹಂಗೆ ನಡೀತದೆ. ಈ ಕಿತ ಗಂಡಸ್ರು ಕೋಟ ಬರ್ತದೆ, ನಾನು ನಿಂತ್ಕೊಳ್ಳಿ ಅಂತ ಬೋಲಾಸೆ ಇಟ್ಕೊಂಡಿದ್ದೆ. ಈ ಕಿತ ಹೆಂಗಸ್ರು ಕೋಟ ಏನಿಯ ಬಂದ್ಬಿಟ್ಟೈತೆ. ಏನೋ ನಿಮ್ಮ ದೃಷ್ಟ ನಿಂತ್ಕೊಳ್ಳಿ. ನೀವು ನಿಂತ್ಕೊಂಡು ಗೆದ್ರೇನು, ನಾವು ನಿಂತ್ಕೊಂಡು ಗೆದ್ರೇನು, ಲಾಭ ನೆನೆಯ ತಾನೇ. ಒಳ್ಳೆ ಕಾಸು ಹಂಚ್ಕೋಬೋದು ತಾನೇ, ತೊಂದರೆ ಇಲ್ಲ. 3 ಜನದಾಗ ಯಾರಾದ್ರೂ ಒಂದೇ ನೆನೆಯ. ಅದಕ್ಕೆ ನೀವು ನಿಂತ್ಕೊಳ್ಳಿ. ನಮ್ದೇನು ಸಂಪೂರ್ಣ ಮತ, ನಮ್ಮವ್ರದ್ದು ಎಲ್ಲ ಮತ ನಿಮಗೆ ನೆನೆಯ. ಹೌದೌದು ಭದ್ರಾಮರೇ. ಈಕಿತ ನಮ್ಮ ಕಡೆದು ಎಲ್ಲಾನು ಓಟು ನಿಮ್ಗೆ ನೆನಿಯ. ಈಕಿತ ಯಾವ ಕಾಂಟ್ರಾಕ್ಟ್ ನಮ್ಮ ಪಂಚಾಯತಿಗೆ ಬಂದ್ರು ಎಲ್ಲವೂ ನಮ್ಮ ಮಗಂಗೆ ಏನಿಯ ಕೊಡಬೇಕು. ನನ್ನ ಮಗ ತುದಿಗಾಲ ನಿಂತವ್ನಿ, ಓದಿದ್ದೆಲ್ಲ ಮುಗೀತು, ಕಾಂಟ್ರಾಕ್ಟ್ ಎಲ್ಲನೂ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈಗೆಲ್ಲ ನಿಂತ್ಬಿಟ್ಟವ್ನಿ. ಅದಕ್ಕೆ ನೆನಿಯ ನೀವು ನನಗೆಲ್ಲ ನನ್ನ ಮಗಂಗೆ ಈಕಿತ ಚರಂಡಿ ಕೆಲಸ, ರೋಡಿನ ಕೆಲಸ ಎಲ್ಲ ನೀವು ನನ್ನ ಮಗಂಗೆ ಕೊಡಬೇಕು. ಕೊಡ್ತೀರಾ ತಾನೇ? ಛೇ, ಇಲ್ಲ ಅನ್ನಕ್ಕಾಯ್ತದೆ. ಪಂಚಾಯತಿ ಎಲೆಕ್ಷನ್ನಾಗ ನಾನು ಗೆದ್ಬಿಟ್ರೆ ಇನ್ನು 5 ವರ್ಷ ಅಳ್ಳಾಡಂಗಿಲ್ಲ. ಹೆಂಗೋ ನೆಮ್ಮದಿಯಾಗಿ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಹಿಕಿತ ನನ್ನ ಮಗನೂ ನಮ್ಮೂರಾಗ ಫ್ಯಾಕ್ಟ್ರಿ ಮಾಡಬೇಕು ಅಂತ ಕೇಳ್ತಿದ್ದ. ಅದಕ್ಕೂ ಎಲ್ಲ ಅಡ್ಜಸ್ಟೂ ಆಯ್ತದೆ. ಏನ್ಲ ಮಗ? ಹ್ಞೂ ಅಮ್ಮ, ಹಂಗಾದ್ರೆ ಸರಿ ಬಿಡಿ. ನಾವೆಲ್ಲನೂ ಮಾತಾಡ್ಕೊಂಡಂಗೇನೆ ಆಯ್ತು. ಇನ್ನ ಎಲೆಕ್ಷನ್ದೆಲ್ಲನೂ ಶುರು ಮಾಡ್ಕೊಳ್ಳೋಣ. ಎಲ್ಲನೂ ಅನೌನ್ಸ್ ಎಲ್ಲ ಆಗೋಗ್ಬಿಟ್ಟೈತೆ. ಇನ್ನೇನು ತೊಂದರೆ ಇಲ್ಲ. ನಾವು ಶುರು ಮಾಡ್ಕೊಂಡು ಎಲ್ಲನೂ ಗೆದ್ಬಿಟ್ರೆ ಹೆಂಗೋ ನಮ್ಮ ಜೀವನಗಳು ಎಲ್ಲ ಸೆಟ್ಲ್ ಆಯ್ತವೆ. ಅದೇ ಗೀತ ಎಲೆಕ್ಷನ್ಗೆ ಒಂಚೂರು ಕಾಸು ನೀವು ಕೊಡಬೇಕಾಯ್ತದೆ ಕಾಸನ್ನ. ಸರಿನಾ? ನಮ್ಮ ಹತ್ರನೂ ಒಯ್ತಿಲ್ಲ ಅಂತಲ್ಲ, ಅದೇ ನಿಂತ್ಕೊಂಡು ಜನರಿಗೆ ಏನಾರ ಕೊಡೋದು ಮಾಡೋದು ಖರ್ಚಿದತ್ತಲ್ಲ, ಅದ್ರದ್ದೆಲ್ಲ ಹೊಸಿ ನೀವು ಒಂಚೂರು ಚೂರು ಅಂತ ನೋಡ್ಕೊಳ್ಳಿ. ಬರೋ ಲಾಭದಾಗೆಲ್ಲ ಹಂಚ್ಕೊಂತೀವಿ ಅಂತದ್ರಾಗೆ ಖರ್ಚು ಮಾಡ್ಬೇಕಾದ್ರೆ ಹಂಚ್ಕೋಬೇಕು ತಾನೇ. ಅದ್ರಾಗ ಏನಂತೆ ಭದ್ರಮ್ಮವ್ರೆ, ಕೊಡನ್ ತಗೊಳ್ಳಿ. ನಾನೊಂಚೂರು ಇವನೊಂಚೂರು ಕೊಡ್ತೀವಿ, ನೀವೊಂಚೂರು ಹಾಕೊಂಡು ಗೆಲ್ರಿ. ಬಂದಿರೋ ಲಾಭದಾಗೆಲ್ಲ ಶೇರ್ ಮಾಡ್ಕೊಂಡು ಹಂಚ್ಕೊಳ್ಳಿ. ಅಷ್ಟೇ ನೀನಿಯ. ನೋಡಿ, ಈ ವಿಷಯ 4 ಗೋಡೆ ಬಿಟ್ಬಿಟ್ಟು ಈಚೆ ಕಡೆಗೆ ಹೋಗ್ಬಾರ್ದು. ಅಷ್ಟೇ ನೀನಿಯ. ನಮ್ಮ ಜನರು ಅವತ್ತಿಂದ ನಮ್ಮನ್ನ ದೇವರು ಅಂತಾನೆ ಅನ್ಕೊಂಡವ್ರೆ. ಹಂಗೆ ಅನ್ಕೊಂಡ್ಲಿ. ಏನೋ ಮಾಡಿದೀವಿ ಸೇವೆ ಅನ್ನಂಗೆ ಮಾಡಬೇಕು. ಎಲ್ಲ ಅರ್ಧಂಬರ್ಧ ಮಾಡ್ಬೇಕು. ಅಷ್ಟೇ ನೀನಿಯ. ನಮ್ಮ ಜನಕ್ಕೆ ಇನ್ನಿಷ್ಟು ಕೊಟ್ರು ಅವ್ರಿಗೆ ಏನಾದ್ರು ತೃಪ್ತಿ ಆಯ್ತದ? ಇಲ್ಲ. ಎಲೆಕ್ಷನ್ ಟೈಮಾಗಿ ಏನೋ ಒಂಚೂರು ಕೊಟ್ಟೆ ಹಂಗೋ ದುಡ್ಡು ಬಿದ್ದು ಮಾಡ್ಕೊಂಡು ಗೆದ್ರಾಯ್ತು ತಗ. ಏನು ತೊಂದರೆ ಇಲ್ಲ. ಅದು ಸರಿ, ಈಕಿತ ನನ್ನ ಆಪೋಸಿಟ್ಟಾಗಿ ಯಾರು ನಿಂತ್ಕೋತಾರೆ ಅಂತ ಹೆಂಗಸ್ರು ಓದ್ಕಿತ ಯಾರಪ್ಪ ಅವಳು ಲಕ್ಷ್ಮಕ್ಕನೇ ನಿಂತಿದ್ದು. ಏನು ಸುಣ್ಣಾಗಿ ಹೋಗ್ಬಿಟ್ಲತ್ತಾಗೆ 50 ಓಟು ಬಿದ್ದಿರ್ಲಿಲ್ವಂತೆ. ಇನ್ನೊಬ್ಳು ಯಾರು ಸಾವಿತ್ರಮ್ಮ ನಿಂತಿದ್ಲು ಅನಿಸೋದಲ್ವಾ? ಈಕಿತ ಯಾರು ನಿಂತ್ಕೊಂತಾರೋ? ಈಕಿತನೂ ಈ ಅಮ್ಮ ನಿಂತ್ಕೋತೀನಿ ಅಂತಿದ್ಲಂತೆ. ಯಾರಪ್ಪ ಅವಳು? ಮೂಲೆ ಮನೆ ಮಾದೇವಕ್ಕ, ಅವಳು ನಿಂತ್ಕೋತೀನಿ ಅಂತ ಹೇಳ್ತಿದ್ಲಂತೆ. ಅವರೆಲ್ಲ ನನಗೇನು ಕ್ಯಾಂಡಿಡೇಟ್ಸಾ? ಅವರೆಲ್ಲ ಏನು ಲೆಕ್ಕವೇ ಅಲ್ಲ ನಮ್ಗಂತೂ. ನಿಂತ್ಕೊಂಡ್ರೆ ಯಾರನ್ನ ನಿಂತ್ಕೊಂಡ್ಲಿ ಬಿಡಿ, ತಡಿಯೋದಂತೂ ಬೇಡ. ನಿಮ್ ಮುಂದೆ ಯಾರನ್ನ ಗೆಲ್ಲದುಂಟೆ? ಯಾರು ಗೆಲ್ಲಕ್ಕಿಲ್ಲ. ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀರಾ ಬಿಡಿ. ಸರಿ, ಈಗಿತ ಎಲೆಕ್ಷನ್ಗೂ ನೀವೇ ಮತ್ತೆ ನಾಮಪತ್ರ ಸಲ್ಲಿಕೆನ ಮಾಡ್ಬಿಟ್ಟು ಬನ್ನಿ. ಸರಿನಾ? ಏನಿದ್ರು ಎಲೆಕ್ಷನ್ನಾಗ ನೋಡ್ಕೊಳ್ಳೋಣ ಎಲ್ಲನೂ. ನೀವೇನಕ್ಕೂ ಯೋಚನೆ ಮಾಡಬೇಡಿ. ನಿಮ್ಮ ಬೆನ್ನೆಲ್ಬಾಗ ನಾವಿರ್ತೀವಿ. ಸರಿಯಾ? ಆಯ್ತು. ಸರಿ, ನಾವಿನ್ ಬರನೇ? ಸರಿ ಆಯ್ತು. ಈ ವಿಷಯ ನಮ್ಮ ಮಧ್ಯನೇ ಇರಲಿ. ಸರಿ ಆಯ್ತು. ಅಮ್ಮ, ಪ್ರತಿ ಸಲ ಇವ್ರ ಹತ್ರ ಯಾಕೆ ಕಮಿಟ್ ಮಾಡ್ಕೊಂತೀಯ? ಹೆಂಗಿದ್ರು ಎಲೆಕ್ಷನ್ನಾಗ ನೀನು ಗೆದ್ದೇ ಗೆಲ್ತೀಯ. ಅಂಥದ್ರಾಗೆ ಇವ್ರಿಬ್ರ ಅವಶ್ಯಕತೆ ನಿನ್ಗೇನಮ್ಮ ಐತೆ? ನಿನ್ಗೆಲ್ಲ ಗೊತ್ತು. ಅವ್ರವ್ರ ಗುಂಪುಗಳೇನಿಯವೆ. ಒಂದು ಮಾತು ಅವ್ರೇನಾದ್ರೂ ಬೇರೆಯವ್ರಿಗೆ ಹಾಕ್ಬೇಕು ಓಟು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಏನಿಯ ಓಟ್ ಹಾಕೋದು. ಸರಿನಾ? ಅವರೆಲ್ಲ ದೊಡ್ಡ ಜನ ಕಂಡ್ಲ. ಬೇರೆಯವ್ರಿಗೆ ಹಾಕ್ಬೇಕು ಅಂದರೆ ಬೇರೆಯವ್ರಿಗೆ ಹಾಕ್ತಾರೆ, ನಮ್ಗೆ ಹಾಕ್ಬೇಕು ಅಂದರೆ ನಮಗೆ ಹಾಕ್ತಾರೆ. ನೋಡು, ಅವನಿಗೆ 20 ರೂಪಾಯಿ ಕೊಟ್ಟರೆ ನಾನು 30 ರೂಪಾಯಿ ತಗೋತಾ ಇದ್ದೀನಿ. ಅದು ಅವನಿಗೂ ಗೊತ್ತಿಲ್ಲ. ಈ ಭದ್ರಮ್ಮ ಸುಮ್ಕಿನಿಯ ಹಾಗೆಲ್ಲನೂ ಸೋತು ಸುಣ್ಣಾಗಿ ಸುಮ್ಮನೆ ಕುಂತ್ಕೊಳ್ಳೋಳು ಅಲ್ಲ ಕಂಡ್ಲ. ನಿನಗೇನು ಈಗಿತ ಫ್ಯಾಕ್ಟ್ರಿ ಎತ್ಕೊಡ್ಬೇಕಷ್ಟೇ ತಾನೇ? ಫ್ಯಾಕ್ಟ್ರಿ ಎತ್ಕೊಡೋ ಜವಾಬ್ದಾರಿ ನಂದು. ಈಗಿತ ಎಲೆಕ್ಷನ್ ನಿಂತ್ಕೊಂಡೆ ಅಂದರೆ 1 ವರ್ಷ ಆಗೋ ಅಷ್ಟೊತ್ತಿಗೆ ನೀನು ಅನ್ಕೊಂಡ್ರೆ ಫ್ಯಾಕ್ಟ್ರಿ ಕಟ್ಟಿಸ್ಕೊಡ್ತೀನಿ. ಸುಮ್ಕಿರು, ತಲೆನೇ ಕೆಡ್ಸ್ಕೊಬೇಡ. ಆದರೆ ಎಲೆಕ್ಷನ್ ಬಗ್ಗೆ ಗಮನ ಕೊಡು. ಯಾರು ನಿಂತ್ಕೊತಾರೆ, ಏನು ಎತ್ತ ಪ್ರತಿಯೊಂದೂ ತಿಳ್ಕೊಂಬ.
ನಿನ್ನ ಮುಂದೆ ಯಾರು ನಿಂತ್ಕೊಂಡ್ರು ಸೋಲ್ತಾರೆ ಅಂತ ಗೊತ್ತಿದ್ರು ಸುಮ್ಮನೆ ನೀನಿಯ ಯಾಕಮ್ಮ ಯಾಕೆ ನಿಂತ್ಕೋಬೇಕು ಸುಮ್ಮನೆ ನೀನು ಅವ್ರಲ್ಲ ಯಾಕೆ ತಿಳ್ಕೋಬೇಕು ಯಾರು ನಿಂತ್ಕೊಂತಾರೆ ಅಂತ ಆದ್ರೂ ಸರಿನೇ ಬಿಡಿ ಆಯ್ತು ನೋಡೋಣ ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ಸರಿ ನಡಿ, ನಾನು ಊರಾಗ ಒಂದು ರೌಂಡ್ ಹಾಕೊಂಬಿಟ್ಟು ಬರಬೇಕು. ನೋಡೋಣ ಈಗಲಿಂದ ಜನಗಳನ್ನ ಮಾತಾಡಿಸ್ಬೇಕಲ್ಲ, ಕಷ್ಟ ಸುಖ ಎಲ್ಲ ಕೇಳಿ ಕಷ್ಟ ಸುಖ ಎಲ್ಲ ಮಾತಾಡಿ ನಾವು ಈಗಲಿಂದ ಮಾತಾಡ್ಸಿದ್ರೆ ಒಂದು ತೋಟ ಎಕ್ಸ್ಟ್ರಾನ ಬೀಳ್ತವೆ. ಇನ್ನು ಮನೆ ಕುಂತ್ಕೊಳಕ್ಕೆ ಆಗಕ್ಕಿಲ್ಲ. ಈಚೆ ಕಡೆ ಓಡಾಡ್ಬಿಟ್ಟೆ ನೀ ಎಲ್ಲ ನಮ್ಮ ಕೆಲಸನ ಮುಗಿಸ್ಕೋಬೇಕು. ಹಾ ಹೌದೌದು. ಸರಿ ನಡಿಲ್ಲ ಹೋಗೋಣ. ಅಲ್ಲ ಕಣೆ ಪುದ್ದಿ, ನನ್ನ ಗಂಡನೂ ಹೋಗವನೇ ಅಡ್ಡಿಸ್ಕೋರು ಕಮ್ಮನ್ ನನಗೆ ನನಗೊಂದು ವಿಷಯನೂ ಹೇಳಿಲ್ವಲ್ಲೇ. ತೋರಿದ್ರು ನನ್ನ ಮಗ, ನಾನು ಅದಕ್ಕೆ ಸರಿಯಾಗಿ ಹೋಗುತ್ತು ಮಾತಾಡ್ಸದೆ ಬಿಟ್ಬಿಟ್ಟಿದ್ದೀನಿ. ಒಂದು ಮಾತು ನನಗೆ ಹೇಳಿದಂಗೆ ಕೇಳಿದಂಗೆ ಹಿಂಗೆ ಹೋಯ್ತಿಯಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಡು. ನಾನು ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ, ಎಷ್ಟು ಜಗಳ ಆಡಿದ್ರು ಅಷ್ಟೇನಿಯ ಮಾತಾಡೋದೇ ನೀ ಬಿಟ್ಬಿಟ್ರೆ ಅದೇ ಮತ್ತೆ ಬೊಟ್ಟಾಕು. ಅಯ್ಯೋ ನಾನು ನನ್ನ ಗಂಡಂಗೆ ಕಾಕುರ್ ಸುಗುದ್ ಕೂರ್ಸಿದ್ದೀನಿ. ಮಾತಾಡ್ಲಿ ನನ್ನ ಗಂಡ ಒಂದು ಪದ ಮಾತಾಡಕ್ಕಿಲ್ಲ ಇವಾಗ. ಅಲ್ಲ ಇವ್ರು ನಮ್ಮನ್ನು ಏನು ಅನ್ಕೊಂಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಇವ್ರು ಒಂದಂಗೆಲ್ಲ ಅನ್ನಿಸ್ಕೊಂಡು ಮಾಡಿದ್ದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂತ್ಕೊತೀವಿ ಅಂತ ಅನ್ಕೊಂಡವ್ರೆ. ನನ್ನ ಗಂಡಂಗೆಲ್ಲೋ ಗ್ರಾಚಾರ ಕಣಿ ಮಾಡ್ತೀನಿ, ಅವ್ನಿಗೆ ಅಷ್ಟು ಸುಲಭ ಬಿಟ್ಬಿಟ್ಟೆ ನಾನು. ಗ್ರಾಚಾರ ಕೆಟ್ಟೈತಿ ಅನ್ನಿಸೋದು ನನ್ನ ಗಂಡಂಗೆ ಆಡ್ತಾನೆ. ಅಯ್ಯಪ್ಪ ಇಂಥ ನನ್ನ ಮಗನ ಲವ್ ಮಾಡ್ಬಿಟ್ಟು ಓಡ್ ಬಂದ್ಬಿಟ್ನಲ್ಲ ಅನ್ನೋದೇನಿ ಬೇಜಾರು. ನೋಡೇ, ಕಟ್ಕೊಂಡವರು ಲವ್ ಮಾಡಿ ಕಟ್ಕೊಂಡವರು ಇವರು ಒಂಥರ ಪ್ರಾಬ್ಲಮ್ಮು. ಅರೇಂಜ್ ಮ್ಯಾರೇಜ್ ಆದವ್ರದ್ದು ಇನ್ನೊಂಥರ ಪ್ರಾಬ್ಲಮ್ಮು. ಎಲ್ಲರಿಗೂ ಪ್ರಾಬ್ಲಮ್ ಇರ್ತದೆ, ಯಾರು ಪ್ರಾಬ್ಲಮ್ ಇರೋಕ್ಕಿಲ್ಲ. ಹೇಳು, ಏನೋ ಇಷ್ಟಪಟ್ಟು ಮದುವೆ ಆಗಿದ ತಕ್ಷಣ ಅದೇ ಇಷ್ಟ ಕೊನೆ ಗಂಟ ಇರ್ತದ. ಜಯಮ್ಮ, ನೀನು ತಲೆನೇ ಕೆಡಿಸ್ಕೊಬೇಡ. ನಮ್ಮ ಗಂಡುಗಳು ನಮ್ಮನ್ನು ಏನು ಮಾಡೋಕ್ಕಾಗಕ್ಕಿಲ್ಲ. ನಾನು ನೀನು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋಣ. ನಮ್ಮ ಗಂಡುಗಳು ದುಡ್ಡು ಕೊಡಲಿಲ್ಲ ಅಂದ್ರೇನು, ನಾವೇ ಕಷ್ಟಪಟ್ಟು ದುಡ್ಕೊಂಡು ಏನೋ ಒಂದು ಮಾಡ್ಕೊಳ್ಳೋಣ. ಅಷ್ಟೇ. ಓ ಏನ್ ಜಯಮ್ಮ ಬೀದಿನ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಇನ್ನೇ ನಿಮ್ಮನೆ ಕುಂತ್ಕೊಂಡ ಮಾತಾಡಕ್ಕಾಯ್ತದೆ? ಒಳ್ಳೆ ತಮಾಷೆ ಮಾಡ್ತಿರಕ್ಕ ನೀವಂತೂ. ಅದೇ ಈಗಿತ ನಮ್ಮಮ್ಮ ಎಲೆಕ್ಷನ್ ನಿಂತ್ಕೊಂತೈತಿ ಪಂಚಾಯತಿ ಎಲೆಕ್ಷನ್ಗೆ, ಅದಕ್ಕೆ ಈಗಿತ ನಮ್ಮ ಅಮ್ಮಂಗೆ ಏನಿಯಾ ಓಟ್ ಹಾಕಿ ಸರಿನೇ. ಓ ನಿಮ್ಮ ಅಮ್ಮನೇನು ಎಲೆಕ್ಷನ್ ನಿಂತ್ಕೊಳ್ಳೋದು? ಹೌದು, ನಮ್ಮ ಅಮ್ಮ ನಿಂತ್ಕೊಳ್ಳೋದು 15 ವರ್ಷದಿಂದ. ನಮ್ಮ ಅಮ್ಮನೇನಿಯ ಪಂಚಾಯತಿ ಎಲೆಕ್ಷನ್ನ ಗೆದ್ದಿರೋದು ನಮ್ಮ ಅಮ್ಮನೇನಿಯ. ಇಲ್ಲಿ ಗಂಟ 15 ವರ್ಷದಿಂದ ನಮ್ಮೂರಾಗೆ ಯಾರು ಪಂಚಾಯತಿ ಎಲೆಕ್ಷನ್ನಾಗೆ ಬ್ಯಾರ ನಿಂತಿಲ್ಲ, ನಿಂತವ್ರೆ ಸೋತವ್ರೆ, ಯಾರು ಗೆದ್ದಿಲ್ಲ. ಅದಕ್ಕೆ ಈಗಿತನೂ ನಮ್ಮ ಅಮ್ಮನೇನಿಯ ನಿಂತ್ಕೊಂತದೆ, ನಮ್ಮ ಅಮ್ಮನೇನಿಯ ಆಯ್ತದೆ. ಈಗ ಇನ್ನು 5 ವರ್ಷ ಆಗ್ಬಿಟ್ರೆ 20 ವರ್ಷ ಆಯ್ತದೆ. 20 ವರ್ಷ ಇಡೀ ಪಂಚಾಯತಿ ಇದ್ರಾಗೇನಿಯ ನಮ್ಮ ಅಮ್ಮನೇನಿಯ ಆಡಳಿತ ಮಾಡಿದ್ದು ಅಂತೇಳ್ಬಿಟ್ಟು ಭಾಳ ಖುಷಿ ಹೆಮ್ಮೆ ನಮ್ಗಂತೂ. ಅದಕ್ಕೆ ಮರಿದಿದ್ದಂಗೆ ಏನಿಯ ಓಟ್ ಹಾಕಿ. ಅದ್ ಯಾಕೆ ಬ್ಯಾರ ನಿಂತ್ಕೊಂಡ್ ಗೆಲ್ಲಕ್ಕಿಲ್ಲ? ಈ ಭದ್ರಮ್ಮನ್ ಮುಂದೆ ನಿಂತ್ಕೊಂಡ್ ಗೆಲ್ಲ ತಾಕತ್ತು ಯಾವಳಿಗೂ ಇಲ್ವಲ್ಲ. ಅದಕ್ಕೆ ಯಾವಳು ನಿಂತ್ಕೊಳಕ್ಕಿಲ್ಲ, ಗೆಲ್ಲಕ್ಕಿಲ್ಲ. 15 ವರ್ಷ ನಾನೇ ಆಡಳಿತ ಮಾಡಿದ್ದೀನಿ ಪಂಚಾಯತಿನಾಗೆ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಈ ಊರಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮರ್ವಾದಿರ್ಬೇಕೋ ಅಷ್ಟೆಷ್ಟು ಮರ್ವಾದಿ ಎಲ್ರಿಗೂ ಸಿಗ್ತದೆ. ನಿಮ್ಮ ಮರ್ವಾದಿ ಏನು, ನನ್ನ ಮರ್ವಾದಿ ಏನು ಅಂತ 10 ಜನಕ್ಕಷ್ಟೇ ನೀವು ಒಳ್ಳೆರಾದ್ರೆ ಇಡೀ ಊರೂರೇನಿಯ ನನಗೋಸ್ಕರ ಓಟ್ ಹಾಕ್ತದೆ. ಭದ್ರಮ್ಮರೇ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿಗಳು ಎಗರಿ 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 ಬೀಳ್ತಾವಂತೆ ಅನ್ನಂಗಾಯ್ತು. ನೋಡಿ, ಪಂಚಾಯತಿ ಎಲೆಕ್ಷನ್ನಾಗೆ ನೀವು ನಾವು ಅಂತಲ್ಲ, ಒಳ್ಳೆತನ ಮಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಎಲ್ಲರೂ ಗೆದ್ದೇ ಗೆಲ್ತಾರೆ. ನೀವೇ ಗೆಲ್ತೀರ ಅನ್ನೋದೇನಿಲ್ಲ. ಇನ್ನು ಯಾರು ನಿಂತ್ಕೊಂತಾರಲ್ಲ ನೋಡೋಣ, ನೀವೇ ಗೆದ್ಬಿಟ್ಟು ನೀವೇ ಆಡಳಿತ ಮಾಡ್ತೀರ ಅನ್ನೋದು ಏನು ಇಲ್ವಲ್ಲ. ಈಗ ತಾನೇ ಬಂದಿದ್ದೀರಾ. ನಮ್ಮೂರು ಪಂಚಾಯತಿ ವಿಷಯ ನಿಮ್ಗೇನು ಗೊತ್ತಾಗಬೇಕು? ನಮ್ಮೂರು ಪಂಚಾಯತಿ ಕತೆ ನಿಮ್ಗೇನು ಗೊತ್ತಾಗಬೇಕು? ನನ್ನ ಮುಂದೆ ಯಾರು ನಿಂತ್ಕೊಂಡ್ರು, ಎಂಥ ಸ್ಟ್ಯಾಂಡರ್ಡರ್ ನಿಂತ್ಕೊಂಡ್ರು ಓಟೆಲ್ಲ ನನಗೆ, ಗೆಲ್ಲದೆಲ್ಲ ನಾನೇ. ಮಿಕ್ನಾದರೆಲ್ಲನೂ ನನ್ನ ಕಾಲು ಕೆಳಗಡೆ ಹಂಗೆ ಒಸಗೋಗ್ಬಿಡ್ತಾರೆ. ಅಷ್ಟು ಕೆಪಾಸಿಟಿ ಇರೋದು ಈ ಭದ್ರಮ್ಮಂಗೆ. ಪಂಚಾಯತಿ ಎಲೆಕ್ಷನ್ ಮುಗಿಲಿ, ಆಮೇಕಿಂದ ಈ ಭದ್ರಮ್ಮನ ಕೆಪಾಸಿಟಿ ಏನು ಅಂತೇಳ್ಬಿಟ್ಟು ನಿಮಗೆ ನಿಧಾನ ಗೊತ್ತಾಯ್ತದೆ. ಹೌದು ಪದಕ. ತುಂಬಾ ತುಂಬಾ ಸಲ ತುಂಬಾ ಜನ ನಿಂತ್ಬಿಟ್ಟವ್ರು ಎಲೆಕ್ಷನ್ಗೆ. ಎಲ್ಲ ಮಾತೇನೇ ಇಲ್ಲ. ಎಲೆಕ್ಷನ್ ಎಲ್ಲನೂ ಬಿಡಿ, ಅದ್ರಾಗೇನಂತೆ ಹೆಂಗನೂ ನಮ್ಮ ಅಮ್ಮನೆ ಗೆಲ್ಲದಲ್ವಾ. ಆದ್ರೂ ಸುಮ್ಕೆ ಈಗಲಿಂದ ಹಂಗು ಹಿಂಗು ಜನರಿಗೆ ಮಾತಾಡ್ಸ್ಕೊಂಡು ಓಟ್ ಗಿಟ್ ಕೇಳ್ಕೊಂಬರ್ಬೇಕಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಮ ಮನೆಯವರೆಲ್ಲನೂ ನಮ್ಮ ಅಮ್ಮಂಗೆ ಓಟ್ ಹಾಕ್ಬೇಕು. ಮಗನೇ, ಇವ್ರು ಓಟ್ ಹಾಕ್ಲಿ, ಇವ್ರು ಓಟ್ ಹಾಕ್ತಿದ್ದಂಗೆ ಇರಲಿ, ಗೆಲ್ಲೋದು ಮಾತ್ರ ನಾನೇನಿಯ. ಇವರಿಬ್ರು ಓಟ್ ಹಾಕಿದ ತಕ್ಷಣ ನಾನೇನಾದ್ರೂ ಅಲ್ಲ ಹಾಕ್ಲಿಲ್ಲ ಅಂದಿದ ತಕ್ಷಣ ನಾನೇನಾದ್ರೂ ಸೋತೋಗ್ಬಿಡ್ತೀನ? ಇಲ್ಲ ತಾನೇ, ಗೆಲ್ವು ಯಾವತ್ತಿದ್ರು ನನ್ನ ಪರನೇ ಐತೆ ಕಣ್ಲ. ಯಾವತ್ತು ಈ ಭದ್ರಮ್ಮನ ಮುಂದೆ ಯಾರು ನಿಂತ್ಕೊಂಡು ಗೆಲ್ಲಕ್ಕಂತೂ ಆಗಲ್ಲ. ಇವರಿಬ್ರು ಓಟ್ನ ಕೇಳಿ ನಮ್ಗೇನ್ಲಾಗಬೇಕು? ಇವ್ರು ಓಟ್ ಹಾಕ್ಲಿಲ್ಲ ಅಂದ್ರೂ ನಾವೇ ಗೆಲ್ಲೋದು. ಬಾರ್ಲ ಹೋಗೋಣ. ಬರೀ ಬಾಯಿ ಮಾಡಿ ಕಿರ್ಚಾಡಿದ ಮಾತ್ರಕ್ಕೆ ಯಾರು ದೊಡ್ಡರಾಗಕ್ಕಿಲ್ಲ. ಅವ್ರವ್ರಿಗೆ ಅವ್ರವ್ರದೇ ಆದ ಬೆಲೆ ಗಿಲೆ ಎಲ್ಲ ಇರ್ತದೆ. ಚಿಕ್ಕ ನಾಯಿ ಕುನ್ನಿಗಳು ಹಂಗೇನೇ ಇರಬೇಕು. ಬಾ ಹೋಗೋಣ.
ನಮ್ಮ ಅಮ್ಮ ಸುಮ್ಮನೆ ಹಂಗಂತದೆ ಇಬ್ರು ನಮ್ಮ ಅಮ್ಮಂಗೆ ಓಟ್ ಹಾಕ್ರಿ ಸರಿನಾ ಈ ಕಿತ್ತ ನಮ್ಮಮ್ಮ ಏನಾದ್ರು ಗೆದ್ಬಿಟ್ರೆ ನಾನಂತೂ ಪದಕ ಫ್ಯಾಕ್ಟ್ರಿ ಕಟ್ಬಿಡ್ತೀನಿ ಊರಾಗೆ ಏನಿಯ ಒಳ್ಳೆ ಆರಾಮಾಗಿ ಇದ್ಬಿಡ್ಬೋದು ನಮ್ಮಮ್ಮ ಹೇಳೈತೆ ಈ ಕಿತ್ತ ಗೆದ್ರೆ ಪಕ್ಕಾ ಫ್ಯಾಕ್ಟ್ರಿ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓಟ್ ಮಿಸ್ ಮಾಡ್ತಿದ್ದಂಗೆ ಹಾಕಿ ಈ ಪಂಚಾಯತಿ ಎಲೆಕ್ಷನ್ ಆಗೋ ಒಂದು ಓಟು ಮುಖ್ಯ ಅಲ್ವಾ ಸರಿನಾ ನೀವು ನಮ್ಮ ಅಮ್ಮಂಗೋಸ್ಕರ ಅಲ್ದಿದ್ರು ನನಗೋಸ್ಕರ ಆದ್ರೂ ಓಟ್ ಹಾಕಿ ಪ್ಲೀಸ್ 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 ನೋಡ್ದೇನೆ ಬುದ್ಧಿ ಅವಳ ಅಹಂಕಾರ ದುರಹಂಕಾರವ ಏನ್ ನಿಗ್ರಾಡ್ತಾಳಲ್ಲೇ ಅವಳ ಮಕ್ಕ ಮುಚ್ಚ ಏನ್ ಇವಳು ಬಿಟ್ಟಿನ್ ಯಾರು ಗೆಲ್ಲದೇ ಇಲ್ವಂತೆ ಸೀಮೆ ಗೆಲ್ದಿರೋಳು ನಾನಂತ ಇವಳು ಓಟ್ ಹಾಕಕ್ಕಿಲ್ಲ ಬಿಡು ಪಕ್ಕದಾಗ ಯಾರು ನಿಂತ್ಕೊಂಡಿರ್ತಾರೋ ಅವ್ರಿಗೆ ಓಟೋತೀನಿ ನಾನು ಇವಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾನಂತೂ ಹಾಕಕ್ಕಿಲ್ಲ ದರಿದ್ರದವಳು ಇವಳಿಗೆ ಹಾಕೋದಕ್ಕಿಂತ ಬಾಯಿ ಮುಚ್ಕೊಂಡು ಓಟೆ ಹಾಕಿದಂಗೆ ಮನೆ ಕಳೋದು ಎಷ್ಟೋ ವಾಸಿ ಇವಳೇ ಗೆದ್ಬಿಡ್ತಾಳಂತೆ ನಮ್ಮ ಜನರಿಗೆ ಯಾಕೆ ಬುದ್ಧಿ ಇಲ್ವನಪ್ಪ ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋರಿಗೆ ಒಳ್ಳೆ ಜನಕ್ಕೆ ಯಾರು ಓಟೆ ಹಾಕೋದಿಲ್ಲ ಅಂತಾರೆ ಬರೀ ಕಿತ್ತೋಗಿರೋನ್ ಕಿತ್ಕೊಂಡು ತಿನ್ನೋರ್ಗೇನೆ ಹಾಕೋದು ನೋಡು ಈ ಕಿತ್ತ ಗೆದ್ರೆ ಫ್ಯಾಕ್ಟ್ರಿ ಕಟ್ಬಿಡ್ತಾರಂತೆ ಫ್ಯಾಕ್ಟ್ರಿಯ ಅಯ್ಯ ನಮ್ಮ ಜನ ಅವ್ರನ್ನೇ ಉದ್ಧಾರ ಮಾಡ್ತಾರೆ ಬಿಡು ಲೇ ಜಯಮ್ಮ ಪಕ್ಕದಾಗ ಅದು ಯಾರು ನಿಂತ್ಕೊಂತಾರ ನೋಡೋಣ ಸೋಂಕಿರೆ ಎಲೆಕ್ಷನ್ಗೆ ಆಮೇಕಿಂದ ಯೋಚನೆ ಮಾಡೋಣ ಇವಮ್ಮ ಗೆದ್ದು ದುರಂಕರನ ಶಾನೆ ಆಗೋಗ್ಬಿಟ್ಟೈತೆ ಇವಳು ದುರಂಕರನ ಒಂದು ಕಿತ ಅಡಗಿಸ್ಬೇಕು ನೋಡು ಇಷ್ಟು ದುರಂಕರ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ನನಗೆ ಹೆಂಗ್ ಉರಿತಾಯ್ತೆ ಅಂತ ಹೇಳಿದ್ರಿ ಇವಾಗ ಬೀಳಪದಿ ಅಯ್ಯೋ ಪಂಚಾಯತಿ ಎಲೆಕ್ಷನ್ ಕಟ್ಕೊಂಡು ನಮ್ಗೇನಾಗಬೇಕು ನಮ್ಮನೆ ಸಂಸಾರ ನಮ್ದು ಇದು ನೋಡ್ಕೊಂಡು ಬಾಪ ಅಷ್ಟು ಸಾಕು ಇವಮ್ಮನ ಎಲೆಕ್ಷನ್ನು ಇವಮ್ಮನ ಪಂಚಾಯತಿ ಕತೆಯೋ ಇದೆಲ್ಲ ಯಾಕೆ ಬೇಕು ಸುಮ್ಕೇನಿಯ ಅಯ್ಯೋ ಕರ್ಮ ಸೇಮ ಏನೂ ಹಂಗೋ ಹಿಂಗೋ ತಗೋಬೇಡ ಎಲ್ಲನೂ ಸೀರಿಯಸ್ ಆಗಿ ಏನೇ ತಗೋಬೇಕು ನಾವು ಸುಮ್ಮನೆ ಹೆಂಗೆಂಗೋ ತಗೊಳಕ್ಕಾಗಕ್ಕಿಲ್ಲ ಎಲ್ಲನೂ ಸರಿಯಾಗಿ ಏನೇ ತಗ ಇವಳು ಇಷ್ಟಂದವಳು ತಾನೆ ಏನಾದರೂ ಒಂದು ಮಾಡ್ತೀನಿ ನೋಡು ಇವಳು ಮಾತ್ರ ಗೆಲ್ಬಾರ್ದೆ ಈಕಿತ ನಮ್ಮನೇನಿಯ ನಾಯಿ ಮರಿಗಳು ನಾಯಿ ಕುನ್ನಿಗಳು ಅಂತ ಹೇಳ್ತಾಳಲ್ಲ ಇವಳು ನೀನು ಎಂಥೋಳಿರ್ಬೇಡ ಇವಳಂತೂ ಈ ನಾಯಿ ಮರಿಗಳೇನಿಯ ಏನು ಮಾಡ್ತವೆ ಅಂತ ತೋರಿಸ್ಬೇಕು ನನ್ನನ್ನೇ ಕೆಣಕ್ಬಿಟ್ಲಲ್ಲೇ ಮುಚ್ಕೊಂಡು ಹೋಗಿದ್ರು ನಡೆಯೋದು ಇವಳು ನನ್ನ ಕೆಣಕ ಅವಶ್ಯಕತೆನೇ ಇರಲಿಲ್ಲ ನನಗೆ ಹೆಂಗೆ ಕೆಣಕವಳೆ ಅಂದರೆ ಮೈಯೆಲ್ಲ ಉರ್ದೋಯ್ತೈತೆ ನನಗಂತೂ ಏನು ಮಾಡೋಕ್ಕಾಯ್ತದೆ ಬೊಗಳ ನಾಯಿ ಬೊಗಳು ಕಂಡ್ಲೆ ಬಿಡು ನಾವೇನು ಮಾಡೋಕ್ಕಾಯ್ತದೆ ಬಾ ಹೋಗನ್ ಸುಮ್ಕೆನೇನೆ ನಡಿ